ಬೇಸಿಗೆಯಲ್ಲಿ ರಾಜ್ಯದ ಜನರಿಗೆ ಕಾದಿದೆಯಾ ಶಾಕ್ ಅಂತಕ್ಕಂಥ ಪ್ರಶ್ನೆ. ರಾಜ್ಯದ ಜನರಿಗೆ ವಿದ್ಯುತ್ ಅಭಾವ ಎದುರಾಗುವ ಭೀತಿ ಕೂಡ ಇರತಕ್ಕಂಥದ್ದು. ಬೇಸಿಗೆ ಮುನ್ನವೇ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಈಗ ಸದ್ಯಕ್ಕೆ ಇದು ಕೆಪಿಸಿಎಲ್ ಅಧಿಕಾರಿಗಳೊಂದಿಗೆ ಸಿಎಂ ಮಹತ್ವದ ಸಭೆ. ರಾಜ್ಯದ ಜನರಿಗೆ ವಿದ್ಯುತ್ ಅಭಾವ ಎದುರಾಗುವ ಭೀತಿ. ಬೇಸಿಗೆ ಮುನ್ನವೇ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಇಂದು ಕೆಪಿಸಿಎಲ್ ಅಧಿಕಾರಿಗಳೊಂದಿಗೆ ಸಿಎಂ ಮಹತ್ವದ ಸಭೆ ನಡೆಸಲಿದ್ದಾರೆ. ಸಂಜೆ 5 ಗಂಟೆಗೆ ಶಕ್ತಿ ಭವನದಲ್ಲಿ ಸಿಎಂ ಮೀಟಿಂಗ್ ನಡೆಸಲಿದ್ದಾರೆ. ಈ ಬಾರಿ ಬೇಸಿಗೆಗೆ ಮುನ್ನವೇ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳ ಆಗಿರತಕ್ಕಂಥದ್ದು. ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳವಾಗಿದೆ. ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಜವಾಬ್ದಾರಿ ಹೊತ್ತುಕೊಂಡಿರತಕ್ಕಂಥದ್ದು ಕೆಪಿಸಿಎಲ್. ಬೇಸಿಗೆಯಲ್ಲಿ ರಾಜ್ಯದ ಜನರಿಗೆ ಕಾದಿದೆಯಾ ಶಾಕ್ ಅಂತಕ್ಕಂಥ ಪ್ರಶ್ನೆ. ಯಾಕಂದರೆ ರಾಜ್ಯದ ಜನರಿಗೆ ವಿದ್ಯುತ್ ಅಭಾವ ಎದುರಾಗುವ ಭೀತಿ ಕೂಡ ಇದೆ. ಬೇಸಿಗೆ ಮುನ್ನವೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿರತಕ್ಕಂಥದ್ದು. ಇಂದು ಕೆಪಿಸಿಎಲ್ ಅಧಿಕಾರಿಗಳೊಂದಿಗೆ ಸಿಎಂ ಮಹತ್ವದ ಸಭೆ ನಡೆಸಲಿದ್ದಾರೆ. ಸಂಜೆ 5 ಗಂಟೆಗೆ ಶಕ್ತಿ ಭವನದಲ್ಲಿ ಸಿಎಂ ಮೀಟಿಂಗ್ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಬೇಸಿಗೆಗೆ ಮುನ್ನವೇ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳ ಆಗಿರತಕ್ಕಂಥದ್ದು. ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಮೀಟಿಂಗ್ ಇದೆ. ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಜವಾಬ್ದಾರಿ ಹೊಂದಿರತಕ್ಕಂಥದ್ದು ಕೆಪಿಸಿಎಲ್. ಬೇಸಿಗೆಯಲ್ಲಿ ರಾಜ್ಯದ ಜನರಿಗೆ ಕಾದಿರತಕ್ಕಂಥದ್ದು ಶಾಕ್. ರಾಜ್ಯದ ಜನರಿಗೆ ವಿದ್ಯುತ್ ಅಭಾವ ಎದುರಾಗುವ ಭೀತಿ ಕೂಡ ಇದೆ. ಬೇಸಿಗೆ ಮುನ್ನವೇ ರಾಜ್ಯ ಸರ್ಕಾರ ಸದ್ಯಕ್ಕೆ ಎಚ್ಚೆತ್ತುಕೊಂಡಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಿಎಂ ಮಹತ್ವದ ಸಭೆ ನಡೆಸಲಿದ್ದಾರೆ ಎಂದು ಕೆಪಿಸಿಎಲ್ ಅಧಿಕಾರಿಗಳೊಂದಿಗೆ. ಈ ಬೇಸಿಗೆ ಮುನ್ನವೇ ವಿದ್ಯುತ್ ಅಭಾವ ಏನು ಕಂಡುಬಂದಿದೆ, ಮುಂದೆ ಬೇಸಿಗೆಯಲ್ಲಿ ಯಾವುದೇ ರೀತಿಯಾದ ಅಭಾವ ಕಂಡುಬರಬಾರ್ದು. ಆ ಕಾರಣಕ್ಕೆ ಇವಾಗಲೇ ಅಂದರೆ ಮುಂದೆ ಬರ್ತಕ್ಕಂಥ ತೊಂದರೆಗಳಿಗೆ ಇವಾಗಲೇ ಎಲ್ಲ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಿಎಂ ಸಭೆ ನಡೆಸಲಿದ್ದಾರೆ. ಸಂಜೆ 5 ಗಂಟೆಗೆ ಶಕ್ತಿ ಭವನದಲ್ಲಿ ಈ ಒಂದು ಕರೆಂಟ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಭಾವ ಮುಂದೆ ಆಗಬಾರ್ದು ಅಂತಕ್ಕಂಥ ಕ್ರಮವನ್ನು ಕೈಗೊಳ್ಳೋದಕ್ಕೆ, ಇದರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇಂದು ಸಂಜೆ ಶಕ್ತಿ ಭವನದಲ್ಲಿ 5 ಗಂಟೆಗೆ ಸಿಎಂ ಜೊತೆ ಕೆಪಿಸಿಎಲ್ನ ಅಧಿಕಾರಿಗಳು ಮೀಟಿಂಗ್ ನಡೆಸಲಿದ್ದಾರೆ. ಕಳೆದ ಬೇಸಿಗೆಯಲ್ಲಿ ರಾಜ್ಯದಲ್ಲಿ ವಿದ್ಯುತ್ ಅಭಾವ ಆಗಿತ್ತು. ಅನ್ಯ ರಾಜ್ಯಗಳ ಕದ ತಟ್ಟಿದ ಇಂಧನ ಇಲಾಖೆ ಈ ಬಾರಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ. ಸದ್ಯಕ್ಕೆ ಕೊರತೆ ನೀಗಿಸಲು ಸೂಕ್ತ ಕ್ರಮದ ಬಗ್ಗೆ ಸಿಎಂ ನೇತೃತ್ವದಲ್ಲಿ ಚರ್ಚೆ ಕೂಡ ನಡೆಸಲಾಗುತ್ತೆ. ಸಭೆಯಲ್ಲಿ ಇಂಧನ ಇಲಾಖೆ ಹಾಗೂ ಸಚಿವರು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಕಳೆದ ಬೇಸಿಗೆಯಲ್ಲಿ ಭಾರೀ ಅಭಾವ ಕಂಡುಬಂದಿತ್ತು, ವಿದ್ಯುತ್ತಿನ ಅಭಾವ ಕಂಡುಬಂದಿತ್ತು. ಅನ್ಯ ರಾಜ್ಯಗಳಲ್ಲಿ ಇಂಧನ ಇಲಾಖೆ ಕದ ತಟ್ಟಿತ್ತು ಕರೆಂಟ್ಗೋಸ್ಕರ. ಈ ಬಾರಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಕೊರತೆ ನೀಗಿಸಲು ಸೂಕ್ತ ಕ್ರಮದ ಬಗ್ಗೆ ಸಿಎಂ ನೇತೃತ್ವದಲ್ಲಿ ಚರ್ಚೆ ಕೂಡ ನಡೆಸಲಾಗುತ್ತೆ. ಸಭೆಯಲ್ಲಿ ಇಂಧನ ಇಲಾಖೆ ಸಚಿವರು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಏನು ಕಳೆದ ಬಾರಿ ಸಖತ್ ಅಭಾವ ಆಗಿತ್ತು, ಬೇಸಿಗೆ ಸಮಯದಲ್ಲಿ ಕರೆಂಟ್ ಅಭಾವ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಅದೇ ರೀತಿಯಾದ ಸಮಸ್ಯೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಸಿಎಂ ನೇತೃತ್ವದಲ್ಲಿ ಇಂಧನ ಸಚಿವರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಯಲಿರ್ತಕ್ಕಂಥದ್ದು. ಯಾವ ರೀತಿಯಾದ ಈ ಒಂದು ಅಭಾವವನ್ನು ನೀಗಿಸಬೇಕು ಹಾಗೂ ಯಾವುದೇ ಸಮಸ್ಯೆಗಳು ಕಂಡುಬರಬಾರ್ದು. ಏನು ಕಳೆದ ಬಾರಿ ಬೇರೆ ಅನ್ಯ ರಾಜ್ಯಗಳಿಗೆ ಕದ ತಟ್ಟಿದ್ದು ಅಂದರೆ ಏನು